ಹಲೋ, ಐ ಆಮ್ ತೇಜಸ್ವಿನ್, ಡಯಟಿಷಿಯನ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಚೈಲ್ಡ್ಹುಡ್ ಒಬೆಸಿಟಿ ಬಗ್ಗೆ ತಿಳ್ಕೊಂಡ್ರಿ. ಈಗ ಅದರ ಕಾಂಪ್ಲಿಕೇಶನ್ಸ್ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಚೈಲ್ಡ್ಹುಡ್ ಒಬೆಸಿಟಿ ಆಗಿರೋದ್ರಿಂದ ಸೊ ಫಸ್ಟಾಗಿ ಬಿ ಪಿ ಲೆವೆಲ್ಸ್ ಲೈಕ್ ಬ್ಲಡ್ ಪ್ರೆಷರ್ ಅನ್ನೋದು ಅಬ್ನಾರ್ಮಲ್ ಆಗಿ ಇರುತ್ತೆ. ತುಂಬ ಯಂಗ್ ಏಜಲ್ಲೇ ಸೊ ಬಿ ಪಿ ಲೆವೆಲ್ಸ್ ಎಲ್ಲ ಎಲಿವೇಟೆಡ್ ಆಗುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಕೂಡ ಐ ಕಾರ್ಬೋಹೈಡ್ರೇಟ್ಸ್ ಫೀಡ್ ಮಾಡ್ತಿದ್ರೆ, ಜಂಕ್ ಫುಡ್ಸ್ ಎಲ್ಲ ತಿಂತಿದ್ರೆ ಲೈಕ್ ಟೈಪ್ 1 ಡಯಾಬಿಟಿಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ ಅಂತಂದರೆ ಮಗುಗೆ ಮೋಷನ್ಸ್ ಆಗಲಿ ಮತ್ತು ಮೋಷನಲ್ಲಿ ಬ್ಲಡ್ ಹೋಗೋದಾಗಲಿ, ಇಲ್ಲಾಂತಂದರೆ ವಾಮಿಟಿಂಗ್, ಡಯೇರಿಯಾ ಈ ಥರ ಸಿಂಟಮ್ಸ್ ಎಲ್ಲ ಬರ್ತಿರುತ್ತೆ. ಆಮೇಲೆ ಪ್ರಾಪರ್ ಡೈಜೆಷನ್ ಇರೋದಿಲ್ಲ. ಸೊ ಆದಷ್ಟು ಮಕ್ಕಳಿಗೆ ನೀವು ಫ್ರೂಟ್ಸು ಮತ್ತು ಈ ಸೊಪ್ಪುಗಳು ಮತ್ತು ಕಾಳುಗಳು ಮತ್ತು ಎಗ್, ಒಳ್ಳೆ ಪ್ರೋಟೀನ್ ಮತ್ತು ಫೈಬರ್ ಮತ್ತು ವಾಟ್ರ್ ಕಂಟೆಂಟ್ ಚೆನ್ನಾಗಿ ಕೊಡಿ ಮಕ್ಕಳಿಗೆ. ಆದಷ್ಟು ಮಕ್ಕಳನ್ನ ಕರೆಕ್ಟ್ ಟೈಮ್ ಸ್ಲೀಪಿಂಗ್ ಪ್ಯಾಟ್ರನ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ. ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಮಕ್ಕಳು ಮಲಗಿಸಿ ಮತ್ತು ಆದಷ್ಟು ಅವ್ರಿಗೆ ಎಜುಕೇಟ್ ಮಾಡಿ. ಈ ಥರ ಫುಡ್ ತಿಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಈ ಥರ ಫುಡ್ ತೊಗೋಬಾರ್ದು, ಜಂಕ್ ಫುಡ್ಸ್ ತೊಗೋಬಾರ್ದು, ಒಳ್ಳೆ ಫುಡ್ಸ್ ತೊಗೋಬೇಕು, ಇದರಿಂದ ಏನಾಗುತ್ತೆ ಅಂತ ಮಕ್ಕಳಿಗೆ ತಿಳಿಸ್ಕೊಡಿ ಆದಷ್ಟು. ಥ್ಯಾಂಕ್ ಯು. ಹೋಪ್ ದಿಸ್ ವಿಡಿಯೋ ಹೆಲ್ಪ್ಫುಲ್.